ಡಬಲ್ ಟಿಕೆಟ್ ಅಕ್ಕ ಮಸೀದಿ ಹೊಡೆದ ಪಕ್ಕ. ಇವರ ದುರುದ್ದೇಶಕ್ಕೆ ಪೂರಕವಾಗಿ ಈ ತರದ ಕಥೆಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದೇನು ಹೊಡಿತಾರ ಹೊಡಿಲಿ ಬಿಟ್ಬಿಡಿ, ಅದೆಷ್ಟು ಹೊಡಿತಾರ ಹೊಡಿಲಿ ಬಿಟ್ಬಿಡಿ. ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ರು. ಮಸೀದಿನ ಹೊಡಿತೀವಿ, ಡಮಲ್ ಡಿಮಲ್ ಡಕ್ಕ, ಮಸೀದಿ ಹೊಡಿಯೋದು ಪಕ್ಕ, ಡಮಲ್ ಡಿಮಲ್ ಡಕ್ಕ, ಎಣ್ಣೆ ಹೊಡೆದಿರೋದು ಪಕ್ಕ, ಏನ್ ಬೇಕಾದ್ರೆ ಅನ್ಕೊಳ್ಳಿ. ಇವತ್ತಿಗೂ ಕೂಡ ಮನಸ್ಸುಗಳಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಸರಿ ಆಗಲೇಬಾರ್ದು ಅನ್ನೋದು ನಿಮ್ಮ ಅಜೆಂಡಾ. ವಾಸ್ತವದಲ್ಲಿ ಬದುಕ್ತಾ ಇಲ್ಲ, ಎಲ್ಲ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಅವ್ರು ವಾಸ್ತವದಲ್ಲಿ ಬದುಕೋದಕ್ಕೆ ಈ ರಾಜಕಾರಣ ಕೂಡ ಅವಕಾಶ ಕೊಡ್ತಾ ಇಲ್ಲ. ಮಂದಿರ ಮಸೀದಿಯ ಸಂಘರ್ಷದಲ್ಲಿ ಧರ್ಮದ ಅಫೀಮನ ಕುಡಿಸಿ ಇವರ ತಲೆ ಹಾಳು ಮಾಡಿ ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಹಲೋ ನಮಸ್ಕಾರ. ಡಮಲ್ ಡಿಮಲ್ ಡಕ್ಕ ಮಸೀದಿ ಹೊಡೆಯೋದು ಪಕ್ಕಾ. ಡಬಲ್ ಟಿಕೆಟ್ ಅಕ್ಕ ಮಸೀದಿ ಹೊಡೆದ ಪಕ್ಕ. ಆ ಮಸೀದಿ ಹೊಡೆದು ನಾವು ಅಲ್ಲಿ ಕಟ್ತೀವಿ. ಡಬಲ್ ಟಿಕೆಟ್ ಅಕ್ಕ ಮಸೀದಿ ಹೊಡೆದ ಪಕ್ಕ. ರಾಮ ಮಂದಿರ ಕಟ್ಟೋಕ್ಕೋಸ್ಕರ ಮಸೀದಿ ಹೊಡಿಬೇಕು, ರಾಮ ಮಂದಿರ ಕಟ್ಟಬೇಕು. ಅಲ್ಲಿ ನಮ್ಮ ದೇವ್ರು, ನಮ್ಮ ಆಂಜನೇಯ ಸ್ವಾಮಿ ಮೂಲ ಅಲ್ಲಿ ಇತ್ತು, ಅಲ್ಲಿ ಅದ್ರ ಮೇಲೆ ಕಟ್ಟವ್ರೆ. ಹನುಮ ಜಯಂತಿ ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿಗೆ ನುಗ್ಗಕ್ಕೆ ಪ್ರಯತ್ನಿಸಿದ ಒಂದು ಹಿಂದುತ್ವ ಆಶಯಗಳನ್ನು ಹೊತ್ತಂಥ ಒಂದು ಹಿಂಡು. ಅದು ಜಾಮಿಯಾ ಮಸೀದಿ ಅಲ್ಲ, ಅದು ಹನುಮನ ಮಂದಿರ. ಹನುಮನ ಮಂದಿರವನ್ನು ಮಣ್ಣಲ್ಲಿ ಮುಚ್ಚಿ ಅಲ್ಲಿ ಜಾಮಿಯಾ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಒಂದು ಕಡೆ ಸ್ಟೇಟ್ಮೆಂಟು. ಇನ್ನೊಂದು, ಹನುಮನ ಮಂದಿರವನ್ನೇ ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಲಾಗಿದೆ. ಅನೇಕ ಕುರುಹುಗಳಿದ್ದಾವೆ ಅದು ಹನುಮನ ಮಂದಿರ ಅನ್ನೋದಕ್ಕೆ. ಇಂಡೋ ಇಸ್ಲಾಮಿಕ್, ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪದ ಬಗ್ಗೆ ಅರ್ಥ ಆಗುವಷ್ಟು ಬುದ್ಧಿವಂತರೇನಲ್ಲ ಬಿಡಿ ಇವರು. ಸಂಘ ಪರಿವಾರದವರು ಈ ಹಿಂದಿನಿಂದಲೂ ಏನು ಹೇಳ್ಕೊಂಡು ಬಂದಿದ್ದಾರೋ ಅದನ್ನೇ ವೇದ್ಯ ಮಾಡಿಕೊಂಡಂಥ ಹಿಂಡು. ಡಮಲ್ ಡಿಮಲ್ ಡಕ್ಕ ಮಸೀದಿ ಹೊಡೆಯೋದು ಪಕ್ಕ. ಮಸೀದಿ ಹೊಡೆಯುತ್ತೇವೆ, ಮಂದಿರ ಕಟ್ಟುತ್ತೇವೆ. ಡಮಲ್ ಡಿಮಲ್ ಡಕ್ಕ ಇವತ್ತು ಗಲಾಟೆ ಎಲ್ಲ ಮಾಡಿದ ಮೇಲೆ ಸಂಜೆ ಮನೆಗೆ ಹೋಗಿ ಅಥವಾ ಬಾರಿಗೆ ಹೋಗಿ ಎಣ್ಣೆ ಹೊಡೆಯೋದು ಪಕ್ಕ. ಡಮಲ್ ಡಿಮಲ್ ಡಕ್ಕ, ಡಬಲ್ ಟಿಕೆಟ್ ಅಕ್ಕ ಮಸೀದಿ ಹೊಡೆದ ಪಕ್ಕ. ಒಂದು ಕಡೆ ಉದ್ಯೋಗಕ್ಕೋಸ್ಕರ ಸ್ಟೂಡೆಂಟ್ಗಳು ಬೀದಿಗಿಳಿತಿದ್ದಾರೆ, ಕಷ್ಟಪಟ್ಟು ಓದಿದ್ದೀವಿ. ಇನ್ನೊಂದು ಕಡೆ ನೇಮಕಾತಿಗಳಾಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆ. ಡಾಲರ್ ಮುಂದೆ ರೂಪಾಯಿ 90 ರೂಪಾಯಿ 17 ಪೈಸಕ್ಕೆ ಹೋಗಿ ತಲುಪಿದೆ. ಡಾಲರ್ ಅಬ್ಬರ, ರೂಪಾಯಿ ತತ್ತರ. ಈ ಕಾನ್ಸೆಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ವಾಸ್ತವ ಸ್ಥಿತಿ ಹೀಗಿದೆ. ಮಂದಿರ ಕಟ್ಟುತ್ತೇವೆ, ಮಸೀದಿ ಹೊಡೆಯುತ್ತೇವೆ. ಇನ್ನೆಷ್ಟು ಮಸೀದಿ ಹೊಡಿತೀರಿ? ಒಂದು ಕೆಲಸ ಮಾಡಿ, ಯಾರು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಎಷ್ಟು ಹೊಡಿತಾರ ಹೊಡಿಲಿ, ಸುಮ್ಮನೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಮಸೀದಿಯನ್ನು ಉಳಿಸಿಕೊಳ್ಳುತ್ತೇವೆ. ಇವರು ಸುಖ ಸುಮ್ಮನೆ ಪೊಲಿಟಿಕಲ್ ಪ್ರೊಪಗಂಡದ ಭಾಗವಾಗಿ, ಇವರ ದುರುದ್ದೇಶಕ್ಕೆ ಪೂರಕವಾಗಿ ಈ ಥರದ ಕಥೆಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಯಾವತ್ತೋ ಸೃಷ್ಟಿಯಾದಂತಹ ಇಂತಹ ದುರುದ್ದೇಶ ಪೂರಿತ ಕಥೆಯನ್ನು ನಂಬಿ ಡಮಲ್ ಡಿಮಲ್ ಡಕ್ಕ ಮಸೀದಿ ಹೊಡೆಯೋದು ಪಕ್ಕ ಅಂತ ಹೇಳಿಬಿಟ್ಟು ಬಾಯಿ ಬಡ್ಕತ್ತಿದ್ದಾರೆ ಅಂತ ಯಾಕೆ ರಿಯಾಕ್ಟ್ ಮಾಡ್ತೀರಿ? ಬಿಟ್ಬಿಡಿ. ಅದೇನು ಹೊಡಿತಾರೋ ಹೊಡಿಲಿ ಬಿಟ್ಬಿಡಿ, ಅದೆಷ್ಟು ಹೊಡಿತಾರೋ ಹೊಡಿಲಿ ಬಿಟ್ಬಿಡಿ, ಅದೇನು ಮಾಡ್ತಾರೋ ಮಾಡಲಿ ಬಿಟ್ಬಿಡಿ. ರಿಯಾಕ್ಷನಿಗೆ ಕಾಯ್ತಾ ಇದ್ದಾರೆ. ರಿಯಾಕ್ಟ್ ಮಾಡಲೇಬೇಡಿ, ಇಗ್ನೋರ್ ಮಾಡಿ. ಒಂದು ಸರ್ಕಾರ ಅಂತಿದೆ, ಒಂದು ಕಾನೂನು ಅಂತಿದೆ, ಒಂದು ಪೊಲೀಸ್ ವ್ಯವಸ್ಥೆ ಅಂತಿದೆ. ಇವುಗಳ ಕಣ್ಣಳತೆಯಲ್ಲೇ ಇದನ್ನ ಇವರು ಮಾಡ್ತಾರಾ? ಮಾಡೋದಕ್ಕೆ ಈ ವ್ಯವಸ್ಥೆ ಬಿಡುತ್ತಾ? ಬಿಟ್ಬಿಡಿ, ನೋಡೋಣ, ಬಿಟ್ಬಿಡಿ. ಬಹಳ ಅಸಹ್ಯ ಆಗ್ತದೆ. ಇತಿಹಾಸಗಳನ್ನು ತಿರುಚಿ ಈ ಕ್ಷಣಕ್ಕೂ ಕೂಡ ವಾಸ್ತವ ಸಮಸ್ಯೆಗಳನ್ನು ಮಾತಾಡದೆ, ವಾಸ್ತವ ಸಮಸ್ಯೆಗಳ ಜೊತೆಗೆ ಬದುಕದೆ ಮಂದಿರ ಮಸೀದಿ ಅನ್ಕೊಂಡು. ಅರ್ನಾಬಿಂದ ಒಂದು ಚಾನಲ್ ಇದೆ ಕರ್ನಾಟಕದಲ್ಲಿ, ಸೋಕಾಲ್ಡ್ ಮಸೀದಿ ಅಂತೆ ಜಾಮಿಯಾ ಮಸೀದಿ. ಟಿಪ್ಪು ಸುಲ್ತಾನ್ ಮಂದಿರವನ್ನ ಒಡೆದು ಅಥವಾ ಮಂದಿರವನ್ನೇ ಮಸೀದಿಯಾಗಿ ನಿರ್ಮಿಸಿದ, ಇದು ಆರೋಪ. ಈ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ತಿಳ್ಕೊಳ್ಳೋಣ. ಅದು ಮಂದಿರ ಅನ್ನೋದಕ್ಕೆ ಇವರು ಕೊಡ್ತಾ ಇರುವಂತಹ ಸಾಕ್ಷ್ಯಗಳು, ಇವರು ಉಲ್ಲೇಖಿಸುತ್ತಿರುವಂತಹ ಇತಿಹಾಸಗಳು ಏನು, ಒಂದಿಷ್ಟು ಪಾಯಿಂಟ್ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಅದರ ಜೊತೆಗೆ ಅದು ಜಾಮಿಯಾ ಮಸೀದಿಯೇ ಯಾವಾಗ ನಿರ್ಮಾಣ ಆಯಿತು, ಟಿಪ್ಪು ಸುಲ್ತಾನ್ ಯಾವಾಗ ನಿರ್ಮಾಣ ಮಾಡಿದ, ಆ ಇತಿಹಾಸವನ್ನು ತಿಳ್ಕೊಂಬರೋಣ. ಇದರ ಜೊತೆಗೆ ಟಿಪ್ಪು ಸುಲ್ತಾನ್ ದೇವಸ್ಥಾನಗಳನ್ನು ಕಟ್ಟಿದ್ನ, ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ನ, ಟಿಪ್ಪು ಒಬ್ಬ ಸಹಿಷ್ಣು ರಾಜನ, ಇಲ್ಲ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿನ, ಇದನ್ನೆಲ್ಲ ತಿಳ್ಕೊಂಬರೋಣ. ಇದೆಲ್ಲವೂ ನೋಡ್ಕೊಂಬರೋಣ. ಆಲ್ರೆಡಿ ಇದನ್ನು ಹೇಳಿ ನನಗೂ ಸಾಕಾಗೋಗಿದೆ. ಇವತ್ತಿನ ಕಾನ್ಸೆಪ್ಟಿಗೆ ನಾನು ಇದನ್ನು ಸ್ವಲ್ಪ ಲೈಟಾಗಿ ಮೆನ್ಷನ್ ಮಾಡ್ತೀನಿ. ಈ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ, ಇದನ್ನು ಮಸೀದ್ ಇ ಆಲಾ ಅಥವಾ
ಜುಮಾ ಮಸೀದಿ ಅಂತ ಕರೀತಾರೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಮಸೀದಿ ಇದು. ಶ್ರೀರಂಗಪಟ್ಟಣದ ಕೋಟೆ ಒಳಗಡೆ ಸ್ಥಾಪಿತವಾಗಿದೆ. ಇದು ಭಾರತೀಯ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದು. ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ನಿರ್ವಹಣೆ ಮಾಡುತ್ತೆ. ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಸುಂದರ ಉದಾಹರಣೆ. ನಿಮ್ಗೆ ಆರಂಭದಲ್ಲಿ ಹೇಳಿದೆ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಕಂಡ್ರಯ್ಯ, ಮಸೀದಿ ಮಂದಿರವನ್ನು ನೀವು ಮಿಕ್ಸ್ ಮಾಡಿ ಅಲ್ಲಿ ಯಾವುದೇ ರೀತಿಯ ಕಥೆಯನ್ನು ಕಟ್ಟಬೇಡಿ ಅಂತ. ನೋಡೋಣ, ನಿಮ್ಮ ಪ್ರೂಫ್ಗಳನ್ನು ಕೂಡ ನಾನು ಇಲ್ಲಿ ಇವತ್ತು ಹೇಳ್ತೀನಿ. 1786-87ರಲ್ಲಿ ಟಿಪ್ಪು ಸುಲ್ತಾನ್ ಈ ಮಸೀದಿಯನ್ನು ಕಟ್ಟಿರೋದು. ಟಿಪ್ಪು ಸುಲ್ತಾನ್ ಈ ಮಸೀದಿಯನ್ನು ತನ್ನ ಅರಮನೆಯ ಸಮೀಪದಲ್ಲೇ ನಿರ್ಮಿಸಿದ್ದ. ಇದನ್ನು ಪ್ರತಿ ಶುಕ್ರವಾರದ ನಮಾಜು, ಜುಮಾ ನಮಾಜು ಸೇರಿದ ಹಾಗೆ ಪ್ರಾರ್ಥನೆಗೆ ಬಳಸ್ತಾ ಇದ್ರು. ಮಸೀದಿಯಲ್ಲಿ 2 ಉನ್ನತ ಮಿನಾರ್ಗಳಿದ್ದಾವೆ, ಸಣ್ಣ ಬಿಳಿ ಗುಂಬಜ್ ಇದೆ, ಮುಖ್ಯ ಪ್ರಾರ್ಥನಾ ಕೋಣೆ, ಅದನ್ನು ಮಿಹ್ರಾಬ್ ಅಂತ ಕರೀತಾರೆ. ಮುಚ್ಚಿದ ಆವರಣ ಮತ್ತು ಸುಂದರ ಕಮಾನುಗಳಿದ್ದಾವೆ. ಗೋಡೆಗಳು ಮತ್ತು ಆಕಾಶಗಳಲ್ಲಿ ಸಂಕೀರ್ಣವಾದಂಥ ಅಲಂಕಾರಗಳಿದ್ದಾವೆ. ಮಸೀದಿ ಒಳಗಡೆ ಮದರಸ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ 100 ವರ್ಷಗಳ ಹಳೆಯ ಗಡಿಯಾರ ಇದೆ, ಅದು ಇನ್ನೂ ಕೆಲಸ ಮಾಡ್ತಾ ಇದೆ. ಈಗ ವಿವಾದ ಏನಿರೋದು, ಈ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ವರ್ಷ ಗಲಾಟೆ ಮಾಡ್ತದಲ್ಲ ಕೆಲವು ಹಿಂದೂ ಸಂಘಟನೆಗಳು, ಇವರು ಸೇರಿದಾಗೆ ಅವ್ರೇನು ಹೇಳ್ತಾರೆ, ಈ ಮಸೀದಿಯನ್ನು 1784ರಲ್ಲಿ ಟಿಪ್ಪು ಆಂಜನೇಯ ದೇವಾಲಯವನ್ನು ನಾಶಪಡಿಸಿ ನಿರ್ಮಿಸಿದ. ಮೈಸೂರು ಪುರಾತತ್ವ ಇಲಾಖೆ 1935ರ ವಾರ್ಷಿಕ ವರದಿಯನ್ನು ಇಡ್ತಾರೆ. ಟಿಪ್ಪು ಸುಲ್ತಾನ್ ಆಂಜನೇಯ ದೇವಸ್ಥಾನದ ಮೇಲುಮಹಡಿ ತುಂಬಿ ಮಸೀದಿಯನ್ನು ನಿರ್ಮಿಸಿದ್ದಾನೆ. ಸ್ತಂಭಗಳಲ್ಲಿ ಹಿಂದೂ ದೇವತೆಗಳ ಚಿತ್ರಗಳಿದ್ದಾವೆ. ಮೂಲ ಕೃತಿಗಳು ಮತ್ತು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆಗಳು ಕಂಡುಬಂದಿದ್ದಾವೆ. ಇವುಗಳು ದೇವಸ್ಥಾನದ ಕುರುಹುಗಳನ್ನು ಸಾಬೀತು ಮಾಡುತ್ತೆ. ಹಾಗೆ ಮೈಸೂರು ಗೆಜೆಟಿಯರ್ ಈ ದೇವಸ್ಥಾನದ ನಾಶದ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳು ಅಲ್ಲಿದ್ದಾವೆ. ಪರ್ಷಿಯಾ ಅಂದರೆ ಇರಾನ್ ರಾಜನಿಗೆ ಬರೆದ ಪತ್ರದಲ್ಲಿ ಹನುಮಂತ ದೇವಸ್ಥಾನದ ಬಗ್ಗೆ ಉಲ್ಲೇಖಿಸಿದ್ದಾನೆ ಅಂತ ಏನೋ ಒಂದು ಸಾಕ್ಷ್ಯವನ್ನು ಇವರು ಇಡ್ತಾರೆ. ಮಸೀದಿ ಆವರಣದಲ್ಲಿರುವಂತಹ ಪವಿತ್ರವಾದ ಕೆರೆ ಕಲ್ಯಾಣಿ, ನೀವೆಲ್ಲ ಆ ಮಸೀದಿಗೆ ವಿಸಿಟ್ ಮಾಡಿದ್ರೆ ನೀವು ಅದನ್ನು ನೋಡಿರ್ತೀರಿ. ಹಿಂದೂ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿರುವಂತಹ ಈ ಕಲ್ಯಾಣಿ ಅಥವಾ ಕೆರೆ ದೇವಸ್ಥಾನವೇ ಅನ್ನೋದಕ್ಕೆ ಪ್ರಬಲವಾದ ಸಾಕ್ಷ್ಯ ಅಂತ ವಾದ ಮಾಡ್ತಾರೆ. ಅದೇ ರೀತಿ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪು ಆಳ್ವಿಕೆಯಲ್ಲಿ ದೇವಸ್ಥಾನದ ನಾಶದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ದಾಖಲೆಗಳು ಇದಾವೆ ಅಂತ ಹೇಳ್ತಾರೆ. ಹಾಗೆ ಮಸೀದಿಯಲ್ಲಿ ಕಂಡುಬರುವ ನಾಗರ ಶೈಲಿಯ ಕಲ್ಲುಗಳು ಮತ್ತು ಕುರುಹುಗಳನ್ನು ಇವರು ಮುಂದಿಡ್ತಾರೆ. ಸರಳವಾದ ಸ್ಫುಟವಾದ ವಿವರ, ತುಂಬ ಡೀಪಾಗಿ ಇನ್ನೊಂದ್ಸಲ ಮಾತಾಡೋಣ ಇದ್ರ ಬಗ್ಗೆ. ಈಗ ಅರ್ಜೆಂಟಾಗಿ ಡಮಾಲ್ ಡಕ್ಕ ಮಸೀದಿ ಹೊಡೆಯೋದು ಪಕ್ಕ ಅಂತೇಳಿ ಮಸೀದಿ ಹೊಡೆಯುವಂಥ ಉಮೇದಿಯಲ್ಲಿರುವಂತಹ ಯುವ ಪೀಳಿಗೆ ಬಹಳ ಸರ್ಕಸ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಇದೇ ತರ ಗಲಾಟೆ. ಕಳೆದ ವರ್ಷ ಶ್ರೀರಂಗಪಟ್ಟಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗಲಾಟೆ ಆಗಿತ್ತು. ಈ ಸಲ ಪೊಲೀಸರು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಪ್ರಿಕಾಷನ್ ತಗೊಂಡಿದ್ರು. ಸುಮಾರು 1,500 ಜನ ಪೊಲೀಸರು ಇದ್ರು. ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಮಸೀದಿನ ಹೊಡಿತೀವಿ, ಡಮಾಲ್ ಡಕ್ಕ, ಮಸೀದಿ ಹೊಡೆಯೋದು ಪಕ್ಕ, ಡಮಾಲ್ ಡಕ್ಕ, ಎಣ್ಣೆ ಹೊಡೆದಿರೋದು ಪಕ್ಕ, ಏನ್ ಬೇಕಾದ್ರೆ ಅನ್ಕೊಳ್ಳಿ, ಇರಲಬಹುದು ಇಲ್ದೇನೆ ಇರ್ಬೋದು. ಹೊಡೆಯೋದ್ರಿಂದ ವಿನಾಶ, ಕಟ್ಟೋದ್ರಿಂದ ವಿನಾಶ ಅಲ್ಲ. ಎಷ್ಟು ಹೊಡಿತೀರಿ? ಆಲ್ರೆಡಿ ಇಲ್ಲೇ ಹೊಡೆದಿದ್ದೀರಿ. ಅದು ಹೊಡೆದ ಮೇಲೆ ಅನೇಕ ಮನಸ್ಸುಗಳು ಹೊಡೆದೋಗಿದ್ದಾವೆ. ಇವತ್ತಿಗೂ ಕೂಡ ಆ ಮನಸ್ಸುಗಳಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನು ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಸರಿ ಆಗುತ್ತೆ ಅಂದರೆ ಅದಕ್ಕೆ ನೀವು ಬಿಡೋದು ಇಲ್ಲ. ಸರಿ ಆಗಲೇಬಾರ್ದು ಅನ್ನೋದು ನಿಮ್ಮ ಅಜೆಂಡಾ. ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಹಿಂದೂ ಹೆಣ್ಮಕ್ಳು ಎದೆಗೆ ಬಟ್ಟೆ ಹಾಕಿಸಿದ. ಟಿಪ್ಪು ಸುಲ್ತಾನ್ ಹೇಗೆ ಹಿಂದೂ ವಿರೋಧಿ ಆಗ್ತಾನೆ? ಅನೇಕ ಉಲ್ಲೇಖಗಳನ್ನು ಮಾಡಿದ್ದೀನಿ, ಅನೇಕ ವಿಡಿಯೋಗಳಲ್ಲಿ ನಾನು. ಟಿಪ್ಪು ಸುಲ್ತಾನ್ ಒಟ್ಟಾರೆ ಆಡಳಿತದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಕೇವಲ 2 ದೇವಸ್ಥಾನಗಳನ್ನು ರಕ್ಷಣೆ ಮಾಡಿದ್ದಾನೆ. ಯಾವ್ದ್ಯಾವುದು? ಶ್ರೀರಂಗಪಟ್ಟಣದ ರಂಗನಾಥ ಮತ್ತು ಮೇಲುಕೋಟೆಯ ದೇವಸ್ಥಾನ. ಉಳಿದವುಗಳ ಆಸ್ತಿಯನ್ನು ವಶಪಡಿಸಿಕೊಂಡು ನಾಶಪಡಿಸಿದ್ದಾನೆ ಅಂತ ಬ್ರಿಟಿಷ್ ಐತಿಹಾಸಿಕ ತಜ್ಞ ಲೂಯಿಸ್ ರೈಸ್ ಮೈಸೂರು ಇತಿಹಾಸದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಲೂ ವಾದವನ್ನು ಮಾಡ್ತಾರೆ. ನಾವು ಓದ್ಕೊ ಬಂದಂಗೆ ಟಿಪ್ಪು ಸುಲ್ತಾನ್ ಧಾರ್ಮಿಕ ಸಹಿಷ್ಣು ಅಂತ ಸಮರ್ಥಿಸುವ ಅನೇಕ ಆಧಾರಗಳಿದ್ದಾವೆ. ಮರಾಠರು ಶೃಂಗೇರಿ ಮಠವನ್ನು ದೋಷಿಸಿದಾಗ ಟಿಪ್ಪು ತಾನೇ ಪತ್ರ ಬರೆದು ಸಂತಾಪ ಸೂಚಿಸಿ ದೇವಾಲಯಕ್ಕೆ ಭೂಮಿ, ಹಣ, ಉಡುಗೊರೆಗಳನ್ನು ಕೊಟ್ಟಿದ್ದ. ಈ ಪತ್ರಗಳು ಇಂದಿಗೂ ಶೃಂಗೇರಿ ಮಠದಲ್ಲೇ ಸಿಗ್ತವೆ. ಟಿಪ್ಪು ಹಿಂದೂ ವಿರೋಧಿ ಆದರೆ ಈ ಮಠ ದೇವಸ್ಥಾನದ ವಿಚಾರಕ್ಕೆ ಕನ್ಸರ್ನ್ ಯಾಕೆ ತೋರಿಸಬೇಕಿತ್ತು ಅನ್ನೋದು ವಾದ. ಹಾಗೆ ನಂಜನಗೂಡು ನಂಜುಂಡೇಶ್ವರ ಶಿವನ ಸನ್ನಿಧಿ, ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ದಾನ ನೀಡಿದಂತಹ ದಾಖಲೆಗಳು ಸಿಗ್ತವೆ. ಹಾಗೆ ತನ್ನ ಅರಮನೆಯಲ್ಲಿ ಹಿಂದೂ ದೇವತೆಗಳ ಚಿತ್ರಗಳನ್ನು ಇರಿಸಿಕೊಂಡಿದ್ದ ಅಂತ ಫ್ರೆಂಚ್ ಅಧಿಕಾರಿ ಡುಬಾಯಿ ಅವರು ಬರೆದಿದ್ದಾರೆ. ಹಾಗೆ ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ದಿವಾನ್ ಪೂರ್ಣಯ್ಯ, ಕೃಷ್ಣರಾವ್ ಶಾಮಯ್ಯ ಸೇರಿದಾಗೆ ಅನೇಕ ಹಿಂದೂಗಳೇ ಪ್ರಮುಖ ಅಧಿಕಾರಿಗಳಾಗಿದ್ದರು. ಟಿಪ್ಪುವಿನ ಸೈನ್ಯದಲ್ಲಿ 40% 50% ಹಿಂದೂ ಸೈನಿಕರಿದ್ದರು. ಇವೆಲ್ಲ ಏನೇ ಇದ್ರೂ ಕೂಡ ಆತ ಕೊಡಗಿನಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡಿದ್ದಾನೆ ಅಂತ ವಾದವನ್ನು ಮಾಡ್ತಾರೆ. ಈ ಕೊಡಗು ಮಲಬಾರ್ ಆಕ್ರಮಣ
ಧಾರ್ಮಿಕತೆಗಿಂತ ಹೆಚ್ಚು ರಾಜಕೀಯ ಮತ್ತು ಸಾಮ್ರಾಟ್ ಕಾರಣಗಳಿಗಾಗಿ ನಡೆದಿದ್ವು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಬ್ರಿಟಿಷರ ಜೊತೆ ಯಾರ್ಯಾರು ಕೈ ಜೋಡಿಸಿದ್ರು ಅವ್ರನ್ನೆಲ್ಲ ಟಿಪ್ಪು ಸುಲ್ತಾನ್ ಕೊಂದ. ಹಾಗೆ ಸತ್ತೋರು ಹಿಂದೂಗಳು, ಕೊಂದವನು ಟಿಪ್ಪು ಸುಲ್ತಾನ್ ಅನ್ನುವ ಮುಸಲ್ಮಾನ, ಆತ ಹಿಂದೂ ವಿರೋಧಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಇದೆ. ದೇಶದ್ರೋಹದ ಕೃತ್ಯವನ್ನು ಯಾರೇ ಮಾಡಿದ್ರು, ದೇಶಕ್ಕೆ ಬಾಂಬ್ ಇಡೋದಿರಲಿ, ದೇಶದ ವಿರುದ್ಧ ಭಯೋತ್ಪಾದಕ ಸಂಚುಗಳನ್ನು ಮಾಡೋದಾಗಲಿ, ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರನ್ನು ಇವತ್ತಿನ ಮೋದಿ ಸರ್ಕಾರ ಅಥವಾ ನಾಳೆಯ ರಾಹುಲ್ ಸರ್ಕಾರ ಬಂದರೆ ಮಟ್ಟ ಹಾಕುತ್ತೋ ಇಲ್ಲ ಮುತ್ತು ಕೊಡುತ್ತೋ. ಇವತ್ತು ನನ್ನ ದೇಶದ ವಿರುದ್ಧ ಸಂಚನ್ನು ಯಾರಾದರೂ ರೂಪಿಸಿದ್ರೆ ಅವರನ್ನು ಬಲಿ ಕೊಡುತ್ತೋ ಇಲ್ಲ ಪುರಸ್ಕಾರ ಮಾಡುತ್ತೋ ಇಲ್ಲ ಬಹುಮಾನ ಕೊಡುತ್ತೋ ಆಡಳಿತ. ಹಾಗೆ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಬ್ರಿಟಿಷರ ಜೊತೆ ಅಡ್ಜಸ್ಟ್ ಮಾಡಿಕೊಂಡಿದ್ದ, ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿದ್ದವ್ರನ್ನ ಟಿಪ್ಪು ಸುಲ್ತಾನ್ ಕೊಂದಿದ್ದಾನೆ. ಅದನ್ನೇ ಇಟ್ಕೊಂಡು ಆತ ಹಿಂದೂಗಳನ್ನೇ ಕೊಂದ ಅಂತ ಹೇಳಿಬಿಟ್ಟು ಮ್ಯಾನುಪ್ಲೇಟ್ ಮಾಡುವಂತಹ ಈ ಸಂಘಿಗಳ ಪ್ರೊಪಗಂಡಕ್ಕೆ ನೀವು ಮೂರ್ಖರಾಗಬೇಡಿ ಅನ್ನುವಂಥ ವಾದವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಮಸೀದಿ ಹೊಡೆಯೋದ್ರಿಂದ ಮಂದಿರ ಕಟ್ಟೋದ್ರಿಂದ, ಮಂದಿರ ಹೊಡೆಯೋದ್ರಿಂದ ಮಸೀದಿ ಕಟ್ಟೋದ್ರಿಂದ ಈ ದೇಶದ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ವಾಸ್ತವದಲ್ಲಿ ಬದುಕ್ತಾ ಇಲ್ಲ, ಎಲ್ಲ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಅವ್ರು ವಾಸ್ತವದಲ್ಲಿ ಬದುಕೋದಕ್ಕೆ ಈ ರಾಜಕಾರಣ ಕೂಡ ಅವಕಾಶ ಕೊಡ್ತಾ ಇಲ್ಲ. ಮಂದಿರ ಮಸೀದಿಯ ಸಂಘರ್ಷದಲ್ಲಿ ಧರ್ಮದ ಅಫೀಮನ ಕುಡಿಸಿ ಇವರ ತಲೆ ಹಾಳು ಮಾಡಿ ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿನ ರಾಜಕೀಯ ವ್ಯವಸ್ಥೆ. ಹಾಗಾಗಿ ಅವರು ರಿಪೇರಿ ಆಗದಂತಹ ಮೆದುಳನ್ನು ಇಟ್ಕೊಂಡು ಇವತ್ತೆಲ್ಲ ಕಡೆ ಸಂಚರಿಸ್ತಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಆರಂಭದಲ್ಲಿ ಹೇಳ್ದಂಗೆ ಹೊಡೆಯಕ್ಕೆ ಬಿಟ್ಬಿಡಿ, ಎಷ್ಟು ಹೊಡಿತಾರೆ ಹೊಡಿಲಿ. ಮಸೀದಿಗಳನ್ನು ಹೊಡಿತೀರಿ, ಎಲ್ಲ ಮಸೀದಿಗಳನ್ನು ಹೊಡೆದಾಕ್ತೀರಿ ಅಂತ ಇಟ್ಕೊಳ್ಳಿ. ಎಲ್ಲ ಹೊಡೆದಾಕಿದ್ರಿ, ಎಲ್ಲ ನಾಶ ಆಯಿತು. ಎಲ್ಲ ನಾಶ ಆದ ಮೇಲೆ ಯಾರು ಉಳ್ಕೋತಾರೆ? ಒಂದಿಷ್ಟು ಸಾಬ್ರುಗಳು ಉಳ್ಕೋತಾರ? ಅವ್ರನ್ನ ಹೊಡೆದಾಕ್ತೀರಾ? ಹೊಡೆದಾಕಿ. ಏನು ಮಾಡೋಕ್ಕಾಗತ್ತ ಮಾಡ್ರಿ, ಮಾಡಿ 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 ನೋಡೋಣ. ಆಮೇಲೆ ಏನು ಮಾಡ್ತೀರಾ? ಅದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಹಸುವಾಗ್ತದಲ್ಲ, ಯಾರಿಗೆ ಹೊಡಿಬೇಕು, ಯಾರಿಗಾದ್ರೂ ಬಡಿಬೇಕು, ಯಾರಿಗೆ ಕಡಿಬೇಕು, ಯಾರು ಕೆಡವಬೇಕು ಅಂದರೆ ಹೊಟ್ಟೆಗೆ ಅನ್ನ ಬೇಕಲ್ಲ ಅಣ್ಣ, ಶಕ್ತಿ ಬೇಕಲ್ಲ. ಶಕ್ತಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಶಕ್ತಿಯನ್ನು ಕಿತ್ಕೊಂಡು ಭ್ರಮೆನ ತಿಂದ್ಕೊಂಡು ಬದುಕಿ ಅಂತ ಬಿಟ್ಟಿದ್ದಾರೆ. ಭ್ರಮೆಯಲ್ಲಿ ಬದುಕೊಂಡು ಹಾಳಾಗ್ತಾ ಇದ್ದಾರೆ ಮಂದಿರ ಮಸೀದಿ ದಿನ ಬೆಳಗ್ಗೆ. ನಿಮ್ಮೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಸಾಧ್ಯವಾದರೆ ಮನುಷ್ಯರಾಗಿ, ಸಾಧ್ಯವಾದರೆ ವಾಸ್ತವದಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಜಾಮಿಯಾ ಮಸೀದಿನೋ ಹನುಮ ಮಂದಿರವೋ ಇಂಡೋ ಇಸ್ಲಾಮಿಕ್, ಇಂಡೋ ಪರ್ಷಿಯನ್ ವಾಸ್ತುಶಿಲ್ಪದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ, ಅಲ್ಲಿ ಕಲ್ಯಾಣಿ ಯಾಕೆ ಬಂತು, ಕೆರೆ ಯಾಕೆ ಬಂತು, ಇನ್ನಿತರ ವಿಚಾರಗಳ ಬಗ್ಗೆ ಕೂಡ ಒಂದಿಷ್ಟು ಕ್ಲಾರಿಟಿಗಳು ಸಿಗಲಿ ಅಂತ ಹೇಳ್ತಾ, ಡಮಾಲ್ ಡಿಗಿ ಡಕ್ಕ ಮಸೀದಿ ಹೊಡೆದ ಪಕ್ಕ, ಡಮಾಲ್ ಡಿಮಾಲ್ ಡಕ್ಕ ಗಲಾಟೆ ಎಲ್ಲ ಮುಗ್ದಿದ್ರೆ ನಿನ್ನೆ ಎಣ್ಣೆ ಹೊಡೆದಿರೋದು ಪಕ್ಕ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.